ಕುಷ್ಟಗಿ ನಗರದ ಬಸವ ಭವನದಲ್ಲಿ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ಲಿಂಗಾಯತ ಮಹಾಸಭಾ ಸಹಯೋಗದಲ್ಲಿ ಇದೇ ದಿನಾಂಕ 30/4/2025 ಬಸವ ಜಯಂತಿ ಆಚರಿಸುವ ಕುರಿತು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಟಿ ಬಸವರಾಜ್ ಹಾಗೂ ಬಸವ ಸಮಿತಿ ಅಧ್ಯಕ್ಷರಾದ ಶಿವಸಂಗಪ್ಪ ಬಿಸ್ಕಲ್ ಅವರು ಬಸವ ಜಯಂತಿ ಎಂದು ಕಾರ್ಯಕ್ರಮ ಆಚರಿಸುವ ಕುರಿತು ನಮ್ಮ ವಾಹಿನಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆ ಶರಣಪ್ಪ ವಕೀಲರು, ಮಹಾದೇವಪ್ಪ ಮಹಾಲಿಂಗಪುರ, ಕುಷ್ಟಗಿ ತಾಲೂಕಾ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಉಮಾಪತಿ ಅಕ್ಕಿ, ವೀರೇಶ್ ಕರಡಿ, ಎಸ್ಕೆ ತಟ್ಟಿ ಸೇರಿದಂತೆ ಇತರರಿದ್ದರು. ಬಸವ ಸಮಿತಿ ಕಾರ್ಯದರ್ಶಿ ಮಹೇಶ್ ಹಡಪದ್ ಕಾರ್ಯಕ್ರಮ ನಿರೂಪಿಸಿದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಗುರು ಬಸವಲಿಂಗಾಯ ನಮಃ. ಈ ವರ್ಷದ ಬಸವ ಜಯಂತಿ ಅಂಗವಾಗಿ ಕಾರ್ಯಕ್ರಮವನ್ನು ಮಾಡಲು ಇವತ್ತು ಪೂರ್ವಭಾವಿ ಸಭೆಯನ್ನ ತಹಶೀಲ್ ಆಫೀಸಿನಲ್ಲಿ ನೆರವೇರಿಸಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಮ್ಮ ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ ಎಲ್ಲರೂ ಒಗ್ಗೂಡಿ ಮತ್ತು ಸಮಾಜದ ಉಳಿದ ಒಳಪಂಗಡಗಳು ಕೂಡಿಕೊಂಡು ನಾವು ತಹಶೀಲ್ ಆಫೀಸಿನಲ್ಲಿ ಪೂರ್ವಭಾವಿ ಸಭೆಯನ್ನ ಎಲ್ಲ ಹಿರಿಯರ ಸಮಕ್ಷ ಮಾಡಲಾಯಿತು. ಆ ಸಭೆಯಲ್ಲಿ ನಾವೇನು ಒಪ್ಕೊಂಡಿದ್ದೀವಿ ಅಂತಂದ್ರೆ ಮೆರವಣಿಗೆಯನ್ನ ತಹಶೀಲ್ ಆಫೀಸಿನಿಂದ ಬಸವ ಭವನದವರೆಗೆ ಮಾಡಬೇಕು ಅಂತ ಹೇಳಿ ನಿರ್ಣಯಿಸಿದ್ವಿ. ಇಲ್ಲೇ ಈ ಮೀಟಿಂಗ್ ಒಳಗೆ ಏನು ನಿರ್ಣಯ ಆತಂದ್ರ ಅಲ್ಲಿ ಕಾರ್ಯಕ್ರಮವನ್ನು ನಾವು ಬುತ್ತಿ ಬಸವೇಶ್ವರ ಗುಡಿಯೊಳಗ ಮಾಡಿದ್ರೆ ಸರಿ ಆಗುತ್ತೆ ಅಂತ ಹೇಳಿ ಚರ್ಚಿಸಿ ಕೊನೆಗೆ ಮೆರವಣಿಗೆಯನ್ನ ಬುತ್ತಿ ಬಸವೇಶ್ವರ ಗುಡಿಯವರೆಗೆ ಅದನ್ನು ವಿಸ್ತರಿಸಿ ಅಲ್ಲೇ ಕಾರ್ಯಕ್ರಮವನ್ನು ಮಾಡಕ್ಕ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಲು ನಿರ್ಣಯಿಸೈತೆ. ಮತ್ತೆ ಇದಕ್ಕೆ ಈ ಸಮಯದೊಳಗ ನಮ್ಮೆಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾ, ಬಸವ ಸಮಿತಿ, ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ವಿಜೃಂಭಣೆಯಿಂದ ನಾವು ಆಚರಿಸಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ವಿ. ಆ ಪ್ರಕಾರ ಅದಕ್ಕೆ ಮೆರವಣಿಗೆಯೊಳಗ ಸಾರೋಟಿಯೊಳಗ ಬಸವಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿಕೊಂಡು ಇದು ಏನು ಡೊಳ್ಳು, ಭಜನಾ ಮಂಡಳಿ ಮುಂತಾದಂತ ಇದನ್ನು ಒಳಗೊಂಡು ಕಾರ್ಯಕ್ರಮವನ್ನು ನಡೆಸಲು ನಾವು ನಿರ್ಣಯಿಸಿದ್ವಿ. ಮತ್ತೆ ನಂತರ ಕಾರ್ಯಕ್ರಮ ಏನೈತೆ ಅಲ್ಲೇ ಸಾರ್ವಜನಿಕ ಕಾರ್ಯಕ್ರಮ 1 ಗಂಟೆ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದ ನಂತರ ಪ್ರಸಾದವೂ ಸಹಿತ ಇರ್ತೈತಿ. ಈ ತರದ ಒಂದು ನಿರ್ಣಯವನ್ನ ನಾವು ಮಾಡಿದ್ವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣವರ 892ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕುಷ್ಟಗಿ ತಾಲೂಕಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಕುಷ್ಟಗಿಯ ಎಲ್ಲ ಬಸವಪರ ಸಂಘಟನೆಗಳು, ಜಾಗತಿಕ ಲಿಂಗಾಯತ ಮಹಾಸಭಾ, ಬಸವ ಸಮಿತಿ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ, ಬಸವಪರ ಸಂಘಟನೆಗಳೆಲ್ಲ ಒಟ್ಟುಗೂಡಿ ಇವತ್ತು ಬೆಳಗ್ಗೆ ಶಿವಸಂಗಪ್ಪ ಸರ್ ಹೇಳಿದಂತೆ ಬೆಳಗ್ಗೆ ಎಲ್ಲ ತಹಶೀಲ್ ಆಫೀಸ್ನಲ್ಲಿ ನಿರ್ಣಯಿಸಿದಂತೆ ಕಾರ್ಯಕ್ರಮಗಳನ್ನು ಮಾಡಬೇಕು, ಮಧ್ಯಾಹ್ನ ಬಸವ ಭವನದಲ್ಲಿ ನಿರ್ಣಯ ಮಾಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಇಲ್ಲೆಲ್ಲರೂ ನಾವು ಸಭೆ ಸೇರಿದ್ದೀವಿ. ಈ ಸಭೆಯಲ್ಲಿ ಆದಂಥ ನಿರ್ಣಯಗಳನ್ನು ಈಗಾಗಲೇ ಅಣ್ಣವ್ರು ಹೇಳಿದ್ದಾರೆ. ಏನೇ ಕಾರ್ಯಕ್ರಮ ಒಂದು ಬದಲಾವಣೆ ಆಗಿದೆ. ತಹಶೀಲ್ ಆಫೀಸ್ಲಿಂದ ಬಸವ ಭವನದವರೆಗಿನ ಮಾತ್ರ ಮೆರವಣಿಗೆ ಅಂತಕ್ಕಂಥದ್ದಿತ್ತು. ಅದರ ಬದಲಾಗಿ ಈಗ ಏನ್ ಮಾಡಿದೆ ಅಂದ್ರೆ ಆ ಮೆರವಣಿಗೆಯನ್ನ ತಹಶೀಲ್ ಆಫೀಸ್ಲಿಂದ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದವರೆಗೂ ಹೋಗ್ತದೆ. ಅಲ್ಲಿ ಸಾರ್ವಜನಿಕ ಸಮಾರಂಭ ಇರ್ತದೆ. ಆ ಸಮಾರಂಭದಲ್ಲಿ ಅತಿಥಿಗಳು ಇರ್ತಾರೆ, ಆಮೇಲೆ ಉಪನ್ಯಾಸ ಇರ್ತದೆ, ಸಭಾ ಕಾರ್ಯಕ್ರಮ ಇರ್ತದೆ. ಅದರ ಜೊತೆಗೆ ಆ ಕಾರ್ಯಕ್ರಮ ಆದ್ಮೇಲೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ಕುಷ್ಟಗಿಯ ಜನತೆ ಈ ವರ್ಷ ಇಷ್ಟು ವಿಜೃಂಭಣೆಯಿಂದ ಆಚರಿಸಿ ಇಷ್ಟು ಜನ ಸೇರಿರೋದು ಪ್ರಥಮ ಅಂತ ನಾವು ಅನ್ಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಬಸವ ಜಯಂತಿ ಯಶಸ್ವಿ ಆಗ್ತದೆ. ಅಪ್ಪ ಬಸವಣ್ಣನ ಕೀರ್ತಿಯನ್ನ ಜಗತ್ತಿನಾದ್ಯಂತ ಪಸರಿಸಬೇಕು ಅಂತಕ್ಕಂಥ ಕೆಲಸವನ್ನ ಈ ಎಲ್ಲ ಸಂಘಟನೆಗಳು ಮಾಡ್ತವೆ. ಎಲ್ಲ ಸಂಘಟನೆಯವರಿಗೂ ಶರಣಾರ್ಥಿ.